ತಮಿಳುನಾಡಲ್ಲಿ ಮತ್ತೆ DMK ಸರ್ಕಾರ ಬರುತ್ತಾ? MK ಸ್ಟಾಲಿನ್ ಅವರು ಮತ್ತೆ CM ಆಗ್ತಾರಾ? ಹೌದು, ಇಂಥದ್ದೊಂದು ರೋಚಕವಾದಂಥ ಫಲಿತಾಂಶ ಚುನಾವಣಾ ಪೂರ್ವ ಸಮೀಕ್ಷೆ ಇಂಥದ್ದೊಂದು ಭವಿಷ್ಯವನ್ನು ಹೇಳ್ತಾ ಇದೆ. ಈಗಂತೂ ಎಲ್ಲ ಕಡೆ ಚುನಾವಣೆಯ ಹವಾನೇ ಜಾಸ್ತಿ ಇದೆ. ನಮ್ಮ ಕರ್ನಾಟಕದಲ್ಲೇ ನಿಮ್ಗೆ ಗೊತ್ತಿರ್ಬೋದು, ಬಾಗಲಕೋಟೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಕೂಡ ಉಪಚುನಾವಣೆಯ ಕಣ ರಂಗೇರಿದೆ. ಉಪಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಇನ್ನು ಕೆಲವೇ ದಿನದಲ್ಲಿ ನಿರ್ಧಾರ ಆಗುತ್ತೆ. ಅಂದರೆ ಏಪ್ರಿಲ್ 9ನೇ ತಾರೀಕು ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯ ಮತದಾರರು ಯಾರು ತಮ್ಮ ಶಾಸಕರಾಗಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ಆದರೆ ತಮಿಳುನಾಡಲ್ಲಿ ಚುನಾವಣೆ ಕೂಡ ನಡೀತಾ ಇದೆ. ತಮಿಳುನಾಡಲ್ಲಿ ಏಪ್ರಿಲ್ 23ರಂದು ಯಾರು ತಮ್ಮ ಶಾಸಕರಾಗಬೇಕು, ಯಾರು ಈ ರಾಜ್ಯದ ಚುಕ್ಕಾಣಿ ಹಿಡಿಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ತಮಿಳುನಾಡಿನ ಚುನಾವಣೆ ಕೂಡ ಕರ್ನಾಟಕದ ಪಾಲಿಗೆ ಅತ್ಯಂತ ನಿರ್ಣಾಯಕ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಪಕ್ಕದ ರಾಜ್ಯ ಆದರೂ ಕೂಡ ತಮಿಳುನಾಡಿನ ವಿಷಯದಲ್ಲಿ ತಮಿಳುನಾಡಿನ ಸರ್ಕಾರ ಜೊತೆಗೆ ನಮ್ಮ ಸರ್ಕಾರದ ಒಂದು ಒಡನಾಟ ಬಾಂಧವ್ಯ ಬಹಳ ಮುಖ್ಯ. ಕಾವೇರಿ ವಿಷಯ ಒಂದೇ ಅಲ್ಲ, ಪ್ರತಿಯೊಂದಕ್ಕೂ ಕೂಡ ತಮಿಳುನಾಡು ಸರ್ಕಾರದ ಜೊತೆಗೆ ನಮ್ಮ ಸರ್ಕಾರ ಕೂಡ ಮಾತುಕತೆಯನ್ನು ನಡೆಸುತ್ತೆ. ಹಾಗೆ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶದ ಸರ್ಕಾರಗಳ ಬಾಂಧವ್ಯ ಮತ್ತು ಅದರ ಒಡನಾಟ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಆದರೆ ಈ ಸಲ ತಮಿಳುನಾಡಲ್ಲಿ ಯಾರು ಬರ್ತಾರೆ ನೋಡಿ, ತಮಿಳುನಾಡಲ್ಲಿ ಮತ್ತೆ ಕೂಡ DMK ಸರ್ಕಾರ ಅಧಿಕಾರಕ್ಕೆ ಬರಬಹುದು. MK ಸ್ಟಾಲಿನ್ ಅವರು ಮತ್ತೆ ಭರ್ಜರಿ ಬಹುಮತದೊಂದಿಗೆ DMK ಸರ್ಕಾರನ ಮತ್ತೆ ತಮಿಳುನಾಡಲ್ಲಿ ತರ್ತಾರೆ. ಇಂಥದ್ದೊಂದು ಸಾಧ್ಯತೆಯನ್ನು ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ ಬಯಲು ಮಾಡಿದೆ. ಅತ್ಯಂತ ಪ್ರಮುಖವಾದ ಹಾಗೆ ಕುತೂಹಲಘಟ್ಟವಾದಂಥ ಲೋಕ್ಪಾಲ್ ಸಮೀಕ್ಷೆ ಇಡೀ ದೇಶದ ಗಮನ ಸೆಳೆದಿದೆ. ತಮಿಳುನಾಡಲ್ಲಿ ಹೇಗೆ DMK ಸರ್ಕಾರ ಗೆಲ್ಲುತ್ತೆ, ಎಷ್ಟು ಪರ್ಸೆಂಟ್ ಜನ DMK ಪಕ್ಷದ ಕೈ ಹಿಡಿತಾರೆ, ಎಷ್ಟು ಪರ್ಸೆಂಟ್ ಜನ MK ಸ್ಟಾಲಿನ್ ಅವರೇ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ದಾರೆ. ಅದರ ಜೊತೆಗೆ TVK ಪಕ್ಷವನ್ನು ಕಟ್ಟಿ ಹೊಸದೊಂದು ಪಕ್ಷದೊಂದಿಗೆ ಜನರ ಬಳಿ ಹೋಗಿ ತನ್ನ ಸಿದ್ಧಾಂತ, ತನ್ನ ಜನಸೇವೆಯನ್ನೇ ನಂಬ್ಕೊಂಡಿರುವಂಥ ವಿಜಯ್ ಕೂಡ, ದಳಪತಿ ವಿಜಯ್ ಅವರು ಏನಿದ್ದಾರೆ ಗೊತ್ತಾ, ಈ ಸಲ ಕೂಡ ಅಗ್ನಿ ಪರೀಕ್ಷೆ ಇಳಿದಿದ್ದಾರೆ. ಅವ್ರಿಗೆ ಜನ ಎಷ್ಟು ಜನ ಮತ ಹಾಕ್ಬೋದು, ಯಾವ ರೀತಿ ಅವರ ಪಕ್ಷ ಈ ಚುನಾವಣೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಬೋದು, ಈ ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳನ್ನು ಲೋಕ್ಪಾಲ್ ಸಮೀಕ್ಷೆ ಬಯಲು ಮಾಡಿದೆ. ನೋಡಿ, ನಾನೀಗ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ. ಲೋಕ್ಪಾಲ್ ಸಮೀಕ್ಷೆಯ ಪ್ರಕಾರ ತಮಿಳುನಾಡು ಚುನಾವಣೆಯಲ್ಲಿ DMK ಅಂದರೆ ಈಗ ಆಡಳಿತದಲ್ಲಿರೋದಂಥ MK ಸ್ಟಾಲಿನ್ ಅವರ ಪಕ್ಷ ಏನಿದೆ, DMK ಹಾಗೂ ಅದರ ಮೈತ್ರಿಕೂಟ 181ರಿಂದ 189 ಸೀಟ್ಗಳನ್ನು ಗೆಲ್ಬೋದು. ಅಂದರೆ ಇಡೀ ರಾಜ್ಯದ ಮತದಾನದಲ್ಲಿ 40% ಮತವನ್ನು DMK ಪಕ್ಷ ಮತ್ತು DMK ಮೈತ್ರಿಕೂಟನೇ ಪಡೆದುಕೊಳ್ಳುತ್ತೆ. ಇದ್ರ ಜೊತೆಗೆ DMKಯ ಪ್ರಬಲ ಪ್ರತಿಸ್ಪರ್ಧಿ ADMK ಪಕ್ಷ ಮತ್ತು ಅದರ ಮೈತ್ರಿಕೂಟ ಅಂದರೆ ADMKಲೇ BJP ಪಕ್ಷ ಕೂಡ ಬರುತ್ತೆ. ಈ BJP ಮತ್ತು ADMK ಮಿತ್ರ ಪಕ್ಷಗಳು ಸೇರಿ 38ರಿಂದ 42 ಸೀಟ್ಗಳನ್ನು ಗೆಲ್ಬೋದು. ಅಂದರೆ ಒಟ್ಟಾರೆ ಮತದಾನದಲ್ಲಿ 29% ADMK ಪಕ್ಷ ಗೆಲ್ಲುತ್ತೆ ಅಂತ ಒಂದು ಅಂದಾಜು ಮಾಡಲಾಗಿದೆ. ಈಗ ತಾನೇ ನಾನು ಹೇಳಿದೆ, ನಟ ವಿಜಯ್ ಅವರ TVK ಪಕ್ಷ ಅತ್ಯಂತ ಉತ್ಸಾಹದಲ್ಲಿದೆ. ದಳಪತಿ ವಿಜಯ್ ಅವರು ಇಡೀ ರಾಜ್ಯಾದ್ಯಂತ ಸುತ್ತಾಡಿ ತುಂಬ ಕಡು ಬಡತನದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳನ್ನೇ ಹುಡುಕಿ ಮತದಾನದಲ್ಲಿ ಇಳಿಸಿದ್ದಾರೆ. ಮತದಾನದ ಕಣದಲ್ಲಿ TVK ಪಕ್ಷ ಸುಮಾರು 8ರಿಂದ 10 ಕ್ಷೇತ್ರಗಳಲ್ಲಿ ಅಷ್ಟೇ ಗೆಲ್ಬೋದು ಅಂತ ಲೋಕ್ಪಾಲ್ ಚುನಾವಣಾ ಸಮೀಕ್ಷೆ ಹೇಳ್ತಾ ಇದೆ. ಅಂದರೆ 8ರಿಂದ 10 ಕ್ಷೇತ್ರಗಳನ್ನು ಗೆಲ್ಲೋದಾದರೆ 23.9% ವೋಟ್ TVK ಪಕ್ಷದ ಪಾಲಾಗ್ಬೋದು. ಇನ್ನುಳಿದಂತೆ NTK 4.9%, ಅದರ್ಸ್ ಕೂಡ 2.1% ಮತಗಳನ್ನು ಗೆಲ್ಬೋದು. ಅಂದರೆ DMK ಪಕ್ಷ ಈ ಬಾರಿ ಲೋಕ್ಪಾಲ್ ಸಮೀಕ್ಷೆಯ ಪ್ರಕಾರ ಮತ್ತೆ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆ ಇದೆ. ಮತ್ತು ಯಾರು CM ಆಗ್ಬೋದು, ತಮಿಳುನಾಡಿನಲ್ಲಿ ಯಾರಿಗೆ ಹೆಚ್ಚು ಬಹುಮತ ಸಿಗುತ್ತೆ, ಯಾರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಹೊರಹೊಮ್ಮುತ್ತಾರೆ ಚುನಾವಣೆ ಆದಮೇಲೆ, ಇದು ಬಹಳ ಪ್ರಮುಖವಾದಂಥ ವಿಷಯ. ನೋಡಿ, ತಮಿಳುನಾಡಲ್ಲಿ ಈಗಿರುವಂಥ ಹಾಲಿ CM MK ಸ್ಟಾಲಿನ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ 41% ಜನ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇದ್ರ ಜೊತೆಗೆ MK ಸ್ಟಾಲಿನ್ ಅವರ ಪ್ರತಿಸ್ಪರ್ಧಿ ಅಂತ ಹೇಳಿದೆ EK ಪಳನಿಸ್ವಾಮಿ ಅವರು ಕೂಡ 24.1% ಜನ EK ಪಳನಿಸ್ವಾಮಿ ಅವರು ಕೂಡ CM ಆಗಬೇಕು, ತಮಿಳುನಾಡಿನ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ದಾರೆ. ಆದರೆ ನಾನು ಹೇಳಿದೆ, ಸ್ಟಾರ್ ಪ್ರಚಾರಕರು ಅಥವಾ ಸ್ಟಾರ್ ನಾಯಕ ದಳಪತಿ ವಿಜಯ್ TVK ಪಕ್ಷನ ಕಟ್ಕೊಂಡು ಕಾಲಿಗೆ ಚಕ್ರ ಕಟ್ಕೊಂಡು ತಮಿಳುನಾಡಲ್ಲಿ ಸುತ್ತಾಡ್ತಾ ಇದ್ದಾರಲ್ಲ, ಅವರು ಕೂಡ CM ಆಗಬೇಕು ಅಂತ 27.1% ಜನ ಆಸೆ ಪಡ್ತಾ ಇದ್ದಾರೆ. ಅಂದರೆ MK ಸ್ಟಾಲಿನ್ ಅವ್ರನ್ನ ಬಿಟ್ಟರೆ ಸೆಕೆಂಡ್ ಪೊಸಿಷನ್ನಲ್ಲೇ ಇರೋದು TVK ಪಕ್ಷದ ವಿಜಯ್ ಅವರು ಕೂಡ MK ಸ್ಟಾಲಿನ್ ಅವ್ರಿಗೆ ಪ್ರತಿಸ್ಪರ್ಧಿಯಾಗೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಜನ ಬಯಸ್ತಿದ್ದಾರೆ. ಆದರೆ DMK ಪಕ್ಷಕ್ಕೆ 181ರಿಂದ
89 ಜನ ಮತ ಹಾಕ್ಬೋದು, ಅವರನ್ನು ಗೆಲ್ಲಿಸ್ಬೋದು. ಆದರೆ TVK ಪಕ್ಷ ಈಗ ಮೊದಲನೇ ಚುನಾವಣೆ ಎದುರಿಸ್ತಾ ಇರೋದ್ರಿಂದ ಒಂದು 8ರಿಂದ 10 ಕ್ಷೇತ್ರಗಳಲ್ಲಿ ಅಷ್ಟೇ ಗೆಲ್ಬೋದು ಅಂತ ಒಂದು ಲೋಕಪಾಲ್ ಚುನಾವಣಾ ಸಮೀಕ್ಷೆ ಈ ಒಂದು ಅಂಕಿಅಂಶವನ್ನು ಬಿಡುಗಡೆ ಮಾಡಿದೆ. ಹಲವಾರು ಸ್ಯಾಂಪಲ್ಸ್ಗಳನ್ನು ಲೋಕಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಮಾಡಲಾಗಿದೆ. ಸ್ಯಾಂಪಲ್ಗಳು 1,17,000 ಸ್ಯಾಂಪಲ್ಸ್ಗಳನ್ನು ಲೋಕಪಾಲ್ ಸಮೀಕ್ಷೆ ಮಾಡಿದೆ. ಅಂದರೆ ಪ್ರತಿಯೊಂದು ಕಾನ್ಸ್ಟಿಟ್ಯುನ್ಸಿಲಿ ಕೂಡ 500ಕ್ಕೂ ಹೆಚ್ಚು ಸ್ಯಾಂಪಲ್ಗಳನ್ನು ತಗೊಂಡು ಈ ಸ್ಯಾಂಪಲ್ನ ಆಧಾರದಲ್ಲಿ ಈ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಮಾಡಿರೋದು. ತಮಿಳುನಾಡಲ್ಲಿ ಏನು ಏಪ್ರಿಲ್ 23ನೇ ತಾರೀಕು ಚುನಾವಣೆ ನಡೀತಾ ಇದೆ. ಏಪ್ರಿಲ್ 23ನೇ ತಾರೀಕು DMK ಪಕ್ಷ ಅತ್ಯಂತ ಬಹುಮತದಲ್ಲಿ ಗೆದ್ದು ಮತ್ತೆ ಅಧಿಕಾರಕ್ಕೆ ಹಿಡಿಬೋದು ಅನ್ನೋ ಅಂದಾಜನ್ನು DMK ಪಕ್ಷನೇ ಅಧಿಕಾರಕ್ಕೆ ಬರ್ಬೋದು ಅಂತ ಲೋಕಪಾಲ್ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದರೆ ಆಡಳಿತ ವಿರೋಧಿ ಅಲೆ ಇದೆ ಅಲ್ವಾ ತಮಿಳುನಾಡಲ್ಲಿ, ಆಡಳಿತ ವಿರೋಧಿ ಅಲೆನೇ ಇಲ್ವಾ? ಹೇಗೆ ಗೆಲ್ಲಕ್ಕೆ ಸಾಧ್ಯ DMK? ಇಲ್ಲಿರೋದೇ ಗುಟ್ಟು ನೋಡಿ. ತಮಿಳುನಾಡಲ್ಲಿ ಆಡಳಿತದಲ್ಲಿರುವಂಥ DMK ಪಕ್ಷ ಕೂಡ ಈ ಸಲ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನೇ ತನ್ನ ಪ್ರಚಾರದಲ್ಲಿ ಬಳಸ್ಕೊಂಡಿದೆ. ಅಂದರೆ ಕಾಂಗ್ರೆಸ್ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಅಂದರೆ CM ಸಿದ್ದರಾಮಯ್ಯ CM DK ಶಿವಕುಮಾರ್ ಅವರ ನೇತೃತ್ವದ ಅಲ್ಲಿ ನಡೀತಾ ಇರೋ ಸರ್ಕಾರ 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಏನು ಸರ್ಕಾರಕ್ಕೆ ಅಸ್ತಿತ್ವಕ್ಕೆ ಬಂತು ಕರ್ನಾಟಕದಲ್ಲಿ. ಇದೇ ಒಂದು ತಂತ್ರವನ್ನು ತಮಿಳುನಾಡಲ್ಲಿ ಕೂಡ ಮಾಡ್ತಾ ಇದೆ. ಅಂದರೆ ತಮಿಳುನಾಡು DMK ಪಕ್ಷ ಕೂಡ ತನ್ನ ಮತದಾರರಿಗೆ ಗ್ಯಾರಂಟಿ ಯೋಜನೆಗಳಾದಂಥ ಉಚಿತ ಬಸ್ ಪ್ರಯಾಣ, ಅಂದರೆ ನಮ್ಮ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಇದೆಯಲ್ಲ ಅದೇ ರೀತಿ ಉಚಿತ ಬಸ್ ಪ್ರಯಾಣವನ್ನು ನೀಡ್ತೀವಿ ಅನ್ನೋ ಭರವಸೆ ಕೊಟ್ಟಿದೆ. ಅದ್ರ ಜೊತೆಗೆ ಉಚಿತ ಉಪಹಾರ ಯೋಜನೆಯನ್ನು ಕೂಡ ಕೊಡ್ತೀವಿ ಅನ್ನೋ ಭರವಸೆಯನ್ನು DMK ಪಕ್ಷ ನೋಡಿದೆ. DMKಗೆ ಹೇಗೆ ಈಗ ತಮಿಳುನಾಡು ಚುನಾವಣೆಯಲ್ಲಿ ಈ ಹಾದಿ ಸುಗಮ ಆಗ್ಬೋದು ಅಂತಂದರೆ ಗ್ರಾಮ ಪಟ್ಟಣಗಳ ಮಹಿಳೆಯರು ಕೂಡ ಈ ಸರಿ DMK ಪಕ್ಷದ ಹತ್ರ ಒಲವು ತೋರಿಸಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಇದ್ರ ಜೊತೆಗೆ ಪ್ರತಿಪಕ್ಷ ಮತಗಳೇನಿದ್ದಾವೆ NDA TVK ಮಧ್ಯೆ ವಿಭಜನೆ ಆಗಿದೆ. ಅಂದರೆ ಆಪೋಸಿಟ್ ಪಾರ್ಟಿ ಪಕ್ಷಗಳ ಮತ ಒಂದು ಭದ್ರಕೋಟೆಗಳಾಗ್ತಾವಲ್ಲ ಅವು ಕೂಡ ಈ ಸಲ ಏನಾಗಿದೆ NDA ಮತ್ತು TVK ಪಕ್ಷದ ಮಧ್ಯೆ ವಿಭಜನೆ ಆಗಿದೆ. ಈ ವಿಭಜನೆ ಆಗಿರೋ ಲಾಭ DMK ಪಕ್ಷಕ್ಕೆ ಆಗ್ಬೋದು ಅಂತ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಸಿಕ್ಕಿರುವಂಥ ಮಾಹಿತಿ. ಮತ್ತು ಏನು ತಮಿಳುನಾಡಲ್ಲಿ ಮುದಲಿಯರ್, ನಾಯ್ಡು ಮತ್ತು ಮುಸ್ಲಿಂ ಮತಗಳು DMK ಪಕ್ಷದ ಕೈ ಹಿಡಿಯುತ್ತೆ ಅನ್ನೋ ಒಂದು ಪಕ್ಕಾ ಒಂದು ಮಾಹಿತಿಯನ್ನು ಲೋಕಪಾಲ್ ಸಮೀಕ್ಷೆ ಈ ರೀತಿ ಮಾಡಿದೆ. ಏನು CM ಗಾದಿಯಲ್ಲಿ ಮತ್ತೆ CM ಸ್ಟಾಲಿನ್ ಅವರು ಮತ್ತೆ ಅಧಿಕಾರದಲ್ಲಿ ಮುಂದುವರಿಯಬಹುದು ಅಂತ ಹೇಳ್ತಾ ಇದೆ. ಮತ್ತು ಗ್ಯಾರಂಟಿ ಯೋಜನೆಗಳನ್ನೇ ಇಟ್ಕೊಂಡು ಹಲವಾರು ಉಚಿತ ಯೋಜನೆಗಳು ಏನು ಫ್ರೀ ಭಾಗ್ಯಗಳನ್ನು ಕೊಟ್ಕೊಂಡು DMK ಪಕ್ಷ ಮತ್ತೆ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನೋ ಒಂದು ಅಂಕಿಅಂಶಗಳ ಸಮೇತ ಲೋಕಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ ಈ ಮಾಹಿತಿಯನ್ನು ಹೊರಹಾಕಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ತಮಿಳುನಾಡಲ್ಲಿ ಮತ್ತೆ MK ಸ್ಟಾಲಿನ್ ಅವರ DMK ಪಕ್ಷ ಅಧಿಕಾರಕ್ಕೆ ಬರುತ್ತಾ? ಈ ಗ್ಯಾರಂಟಿ ಯೋಜನೆಗಳು ಮತ್ತೆ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರೋದಕ್ಕೆ ಸಹಾಯ ಆಗ್ತಿದೆಯಾ? ತಮಿಳುನಾಡಲ್ಲಿ ಯಾರು ಗೆಲ್ತಾರೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ಸಂಯುಕ್ತ ಕರ್ನಾಟಕ ಡಿಜಿಟಲ್ನ ನೋಡ್ತಾ ಇರಿ.